ತುಂಬ ಜನಕ್ಕೆ ಚಾಟ್ ಜಿ ಪಿ ಟಿಯನ್ನು ಎ ಐ ಅಸಿಸ್ಟೆಂಟ್ ಆಗಿ ಯಾವ ಥರ ಯೂಸ್ ಮಾಡೋದು ಅಂತ ಗೊತ್ತೈತಿ. ಆದ್ರೆ ಚಾಟ್ ಜಿ ಪಿ ಟಿ ಒಳಗಡೆ ಪ್ಲಗ್ಗಿನ್ಸ್ಗಳನ್ನು ಕನೆಕ್ಟ್ ಮಾಡಿ, ಅಂದರೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ಗಳನ್ನು ಕನೆಕ್ಟ್ ಮಾಡಿ ಅವುಗಳನ್ನು ಯಾವ ಥರ ಯೂಸ್ ಮಾಡೋದು ಅಂತ ಗೊತ್ತಿಲ್ಲ. ಸೊ ಇವತ್ತಿನ ವಿಡಿಯೋ ಒಳಗಡೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಚಾಟ್ ಜಿ ಪಿ ಟಿ ಪ್ಲಗ್ಗಿನ್ಸನ್ನು ಯೂಸ್ ಮಾಡಿ ಕ್ಯಾನ್ವಾನ ಯಾವ ಥರ ಕನೆಕ್ಟ್ ಮಾಡೋದು, ಮ್ಯಾನೇಜ್ ಮಾಡೋದು, ಮತ್ತು ಚಾಟ್ ಜಿ ಪಿ ಟಿ ಒಳಗಡೆ ಕ್ಯಾನ್ವಾನ ಯೂಸ್ ಮಾಡಿ ಪಿ ಪಿ ಟಿ ಪ್ರೆಸೆಂಟೇಷನನ್ನು ಯಾವ ಥರ ಬಿಲ್ಡ್ ಮಾಡೋದು ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ ಎ ಐ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ಪ್ರಾಕ್ಟಿಕಲ್ ಎ ಐ ಟೂಲ್ಸ್, ಎ ಐ ಟ್ಯುಟೋರಿಯಲ್ಸ್, ಆಮೇಲೆ ಎ ಐ ಅಪ್ಡೇಟ್ಸ್ಗಳನ್ನು ತೊಗೊಂಡು ಬರ್ತೇನೆ. ಫಸ್ಟ್ ಆಫ್ ಆಲ್ ಚಾಟ್ ಜಿ ಪಿ ಟಿ ಒಳಗಡೆ ಬಂದುಬಿಟ್ರೆ ಲಾಗಿನ್ ಮಾಡಿರಿ. ನೀವು ಈ ವರ್ಕ್ ಫ್ಲೋನ ಯೂಸ್ ಮಾಡಲಿಕ್ಕೋಸ್ಕರ ಚಾಟ್ ಜಿ ಪಿ ಟಿ ಫ್ರೀ ಅಕೌಂಟನ್ನು ಯೂಸ್ ಮಾಡ್ಬೋದು. ಪೇಡ್ ಅಕೌಂಟನ್ನು ಯೂಸ್ ಮಾಡಬೇಕು ಅಂತ ಏನು ಕಂಡೀಷನ್ ಇಲ್ಲ. ಇಲ್ಲಿ ನಾ ಇವತ್ತು ಗೋ ಪ್ಲ್ಯಾನನ್ನು ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿರಿ. ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬಹಳಷ್ಟು ಕನೆಕ್ಟರ್ಸ್ ಕಾಣಿಸ್ತಾವ ಅಥವಾ ಪ್ಲಗಿನ್ಸ್ ಕಾಣಿಸ್ತಾವ. ಇದ್ರೊಳಗಡೆ ನೀವು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರಿ ಅಂತಂದರೆ ಇಲ್ಲಿ ಕ್ರಿಯೇಟಿವಿಟಿ ಅಂಡರ್ ಕ್ಯಾನ್ವಾ ಅಂತ ಐತಿ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ನಿಮಗೆ ಇವರು ಡಿಸ್ಕ್ರಿಪ್ಷನ್ ಅನ್ನು ಕೊಟ್ಟಿದ್ದಾರೆ ಎಕ್ಸಾಕ್ಟ್ ಆಗಿ ಈ ಚಾಟ್ ಜಿ ಪಿ ಟಿ ಒಳಗಡೆ ಕ್ಯಾನ್ವಾನ ಯಾವ ಥರ ಯೂಸ್ ಮಾಡ್ಬೋದು ಅಂತ ಹೇಳಿ. ಇದನ್ನ ಬೇಕು ಅಂತಂದ್ರೆ ಒಂದ್ಸರಿ ಥರವಾಗಿ ಓದ್ಕೊಳ್ರಿ. ಓದ್ಕೊಂಡ ತಕ್ಷಣ ಇಲ್ಲಿ ಇನ್ಸ್ಟಾಲ್ ಪ್ಲಗಿನ್ ಅಂತ ಕ್ಲಿಕ್ ಮಾಡಿರಿ. ಆಸ್ ಸೂನ್ ಆಸ್ ನೀವು ಇನ್ಸ್ಟಾಲ್ ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದೇ ಕ್ಯಾನ್ವಾ ವೆಬ್ಸೈಟ್ಗೆ ತೊಗೊಂಡು ಹೋಗ್ತೈತಿ. ಅಲ್ಲಿ ನಿಮ್ಗೆ ಆಕ್ಸೆಸ್ ಅನ್ನು ಕೇಳ್ತೈತಿ, ಅಲೌ ಅಂತ ಕೊಡ್ರಿ. ಸಿ ಜಸ್ಟ್ ಲೈಕ್ ದಿಸ್ ಇದು ನಿಮ್ಗೆ ಆಕ್ಸೆಸ್ ಅನ್ನು ಕೇಳ್ತೈತಿ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಅಲೌ ಅಂತ ಕೊಡ್ರಿ. ಇದಕ್ಕೂ ಕೂಡ ನೀವು ಕ್ಯಾನ್ವಾ ಫ್ರೀ ಅಕೌಂಟನ್ನು ಯೂಸ್ ಮಾಡ್ಬೋದು, ಪೇಡ್ ಅಕೌಂಟನ್ನು ಯೂಸ್ ಮಾಡಬೇಕು ಅಂತ ಇಲ್ಲ. ಸೊ ಒಂದ್ಸರಿ ನಾ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಥರೈಸೇಷನ್ ಸಕ್ಸಸ್ಫುಲ್ ಅಂತ ಬರ್ತೈತಿ. ಬಂದ ತಕ್ಷಣ ಇದೆ ಮತ್ತೆ ಚಾಟ್ ಜಿ ಪಿ ಟಿಗೆ ಆಟೋಮೆಟಿಕ್ ಆಗಿ ರಿಟರ್ನ್ ಆಗ್ತೈತಿ. ಇಲ್ಲಿ ನೋಡ್ರಿ ಕ್ಯಾನ್ವಾ ಇಸ್ ಇನ್ಸ್ಟಾಲ್ಡ್ ಅಂತ ಬಂತು. ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿಂದ ನೀವು ಇದನ್ನ ಮ್ಯಾನೇಜ್ ಮಾಡ್ಬೋದು. ಇಲ್ಲಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದೆ ಅಂತಂದ್ರೆ ಇಲ್ಲಿ ಪ್ಲಗಿನ್ಸ್ ಒಳಗಡೆ ನಿಮ್ಗೆ ಈ ಕ್ಯಾನ್ವಾ ಪ್ಲಗಿನ್ ಒಳಗಡೆ ಏನೆಲ್ಲ ಸ್ಕಿಲ್ಸ್ ಇದಾವ ಅಂತ ಹೇಳಿ ಇಲ್ಲಿ ನೀವು ನೋಡ್ಬೋದು. ಬಲ್ಕ್ ಕ್ರಿಯೇಟ್ ಮಾಡ್ಬೋದು, ಟ್ರಾನ್ಸ್ಲೇಟ್ ಮಾಡ್ಬೋದು ಡಿಸೈನ್ ಅನ್ನ, ಕ್ಯಾನ್ವಾ ಎಡಿಟ್ ಡಿಸೈನ್ ಅನ್ನ ಮಾಡ್ಬೋದು. ಸೊ ಇದೇ ತರ ವೇರಿಯಸ್ ಸ್ಕಿಲ್ಸ್ ಇದಾವ. ಸೊ ಇದೆಲ್ಲ ನೀವು ಇಲ್ಲಿಂದ ಕಂಟ್ರೋಲ್ ಮಾಡ್ಬೋದು ಅಥವಾ ನೋಡ್ಬೋದು. ಆಮೇಲೆ ಇಲ್ಲಿ ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಚೂಸ್ ವೆನ್ ಚಾಟ್ ಜಿ ಪಿ ಟಿ ಶುಡ್ ಆಸ್ಕ್ ಫಾರ್ ಪರ್ಮಿಷನ್ ವೆನ್ ಯೂಸಿಂಗ್ ದಿಸ್ ಪ್ಲಗಿನ್. ಸೊ ಇಲ್ಲಿ ನಾ ಇಲ್ಲಿ ಆಲ್ವೇಸ್ ಆಸ್ಕ್ ಅಂತ ಕೇಳಿದ್ದಾನೆ, ಬಿಕಾಸ್ ಎವ್ರಿ ಟೈಮ್ ನಾ ಕ್ಯಾನ್ವಾ ಯೂಸ್ ಮಾಡಬೇಕಾದ್ರೆ ನನಗೆ ಇದು ಪರ್ಮಿಷನ್ ಕೇಳಬೇಕು ಅಂತ ಹೇಳಿ. ನೀವು ಬೇಕು ಅಂತಂದ್ರೆ ಇದನ್ನ ಚೇಂಜ್ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನಿಮ್ಗೆ ಮಲ್ಟಿಪಲ್ ಆಪ್ಷನ್ಸ್ ಬರ್ತಾವೆ. ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಟ್ರೈ ಇನ್ ಚಾಟ್ ಅಂತ ಐತಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಇಲ್ಲಿ ಚಾಟ್ ಜಿ ಪಿ ಟಿ ಒಳಗಡೆ ಕ್ಯಾನ್ವಾ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿ ಒಂದು ಪ್ರಾಂಪ್ಟ್ ಅನ್ನ ಇಲ್ಲಿ ಇವರು ಬರ್ದಿದ್ದಾರೆ. ಸೊ ಇದನ್ನ ನಾ ಇವಾಗ ರಿಮೂವ್ ಮಾಡ್ತಾನೆ. ಇದು ಒನ್ ವೇ ಆಯ್ತು ಚಾಟ್ ಜಿ ಪಿ ಟಿ ಒಳಗಡೆ ಕ್ಯಾನ್ವಾನ ಆಕ್ಸೆಸ್ ಮಾಡೋದು. ಇವಾಗ ಸಪೋಸ್ ಅನ್ಕೊಡ್ರಿ ನೀವು ಚಾಟ್ ಜಿ ಪಿ ಟಿ ಒಳಗಡೆ ಕ್ಯಾನ್ವಾನ ಕನೆಕ್ಟ್ ಮಾಡಿದರಿ, ಮತ್ತೆ ಬಂದು ಲಾಗಿನ್ ಆದ್ರಿ, ಅವಾಗ ಈ ತರ ಒಂದು ಹೊಸ ಚಾಟ್ ಅನ್ನ ಇಲ್ಲಿ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರಿ. ಇವಾಗ ಕ್ಯಾನ್ವಾನ ಯಾವ ತರ ಆಕ್ಸೆಸ್ ಮಾಡೋದು, ಇಟ್ ಈಸ್ ವೆರಿ ಸಿಂಪಲ್. ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿಂದ ನೀವು ಡೈರೆಕ್ಟ್ ಆಗಿ ಕ್ಯಾನ್ವಾನ ಸೆಲೆಕ್ಟ್ ಮಾಡ್ಬೋದಾ. ಇಲ್ಲ ಅಂತಂದ್ರೆ ಆಟ್ ಅಂತ ಟೈಪ್ ಮಾಡಿ ಕ್ಯಾನ್ವಾ ಅಂತ ಟೈಪ್ ಮಾಡ್ರಿ. ಇಲ್ಲಿ ನಿಮ್ಗೆ ಕ್ಯಾನ್ವಾ ಮತ್ತೆ ಇಲ್ಲಿಂದ ಸೆಲೆಕ್ಟ್ ಮಾಡ್ಬೋದು. ಇದು ಈ ತರ ಇವಾಗ ಸೆಲೆಕ್ಟ್ ಮಾಡ್ಬೇಕಾ. ಸೊ ನಾವು ಇವತ್ತು ಒಂದು ಪಿ ಪಿ ಟಿ ಪ್ರೆಸೆಂಟೇಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೀವಿ, ಹಿಸ್ಟ್ರಿ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದಕ್ಕೆ ನೀವು ನಾರ್ಮಲ್ ಆಗಿ ಕ್ರಿಯೇಟ್ ಮಿ ಪಿ ಪಿ ಟಿ ಪ್ರೆಸೆಂಟೇಷನ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬರೆದ್ರು ಕೂಡ ಇದು ಮಾಡ್ತೈತಿ. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ, ಆಲ್ವೇಸ್ ನಿಮ್ಮ ಪ್ರಾಂಪ್ಟನ್ನು ಎಷ್ಟು ಡೀಟೇಲ್ ಆಗ್ತಿತ್ತು ಅಷ್ಟು ಡೀಟೇಲ್ ಆಗಿ ಕೊಡ್ರಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಅದ್ರೊಳಗಡೆ ಎಷ್ಟು ಪೇಜಸ್ ಬೇಕಾ, ಏನು ಡಿಸೈನ್ಸ್ ಬೇಕಾ, ಯಾವ ಕಲರ್ ಗ್ರೇಡಿಂಗ್ ಬೇಕಾ, ಅದೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡ್ರಿ. ಸೊ ನಾ ಇಲ್ಲಿ ಒಂದು ಸಿಂಪಲ್ ಪ್ರಾಂಪ್ಟನ್ನು ಬರ್ತಿದ್ದೇನೆ. ಕ್ರಿಯೇಟ್ 10 ಸ್ಲೈಡ್ fully editable PowerPoint presentation on history of artificial intelligence covering key milestones from early concept to modern generative AI with a chronological timeline, influential research, major breakthroughs, relevant visuals and a clean modern design. So concise content, consistent styling and fully editable text, images, shapes and graphics. So simple ಆಗಿ ಬರ್ದಿದ್ದೇನೆ. ಸೊ ಇವಾಗ ಇದನ್ನ ನಾ ಇಲ್ಲಿ ಎಂಟರ್ ಕೊಡ್ತೇನೆ. ಎಂಟರ್ ಕೊಟ್ಟ ತಕ್ಷಣ ಇದೇನು ಮಾಡ್ತೈತಿ ಅಂತಂದ್ರೆ ಕ್ಯಾನ್ವಾನ ಯೂಸ್ ಮಾಡ್ಕೊಂಡು ನಮಗೊಂದು ಪಿ ಪಿ ಟಿ ಪ್ರೆಸೆಂಟೇಷನನ್ನು ರೆಡಿ ಮಾಡ್ತೈತಿ. ಸಿ ಇಲ್ಲಿ ನೋಡ್ರಿ, ನಾವಾಗ ಅಲ್ಲಿ ಆಲ್ವೇಸ್ ಆಸ್ಕ್ ಅಂತ ಕೊಟ್ಟಿದ್ದೆಲ್ಲ ಆ್ಯಕ್ಷನನ್ನು. ಸೊ ಅದಕ್ಕೋಸ್ಕರ ಇಲ್ಲಿ ಕೇಳಿಕತ್ತೈತಿ ಅಲೌ ಚಾಟ್ ಜಿ ಪಿ ಟಿ ಟು ಯೂಸ್ ಕ್ಯಾನ್ವಾ. ಸೊ ಇವಾಗ ನಾ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ನನಗೆ ಮತ್ತೆ ಆಪ್ಷನ್ಸ್ ಇದಾವೆ. ಇಲ್ಲಿ ನಾ ಇಲ್ಲಿ ಅಲೌ
ಒನ್ಸ್ ಅಂತಾನು ಕೊಡ್ಬೋದಾ, ಇಲ್ಲಾಂದ್ರೆ ಅಲೌ ಕ್ಯಾನ್ವಾ ಫಾರ್ ದಿಸ್ ಕನ್ವರ್ಸೇಷನ್ ಅಂತಾನು ಕೊಡ್ಬೋದು. ನಾ ಇಲ್ಲಿ ಅಲೌ ಒನ್ಸ್ ಅಂತ ಕೊಡ್ತೇನೆ. ಕೊಟ್ಟ ತಕ್ಷಣ ಇಲ್ಲಿ ನಮಗಿದೆ ಒಂದು ಪ್ರೆಸೆಂಟೇಷನ್ ಸ್ಟೈಲ್ ಅನ್ನ ಕೊಡ್ತೈತಿ. ನಮಗೆ ಇದು ಸರ್ಪ್ರೈಸ್ ಮೀ ಅಂತಂದ್ರೆ ಇದು ತನ್ನದೇ ಆದ ಒಂದು ಡಿಸೈನ್ ಅನ್ನ ಸೆಲೆಕ್ಟ್ ಮಾಡ್ತೈತಿ. ಅದು ಬಿಟ್ಟರೆ ನಿಮ್ಮ ಹತ್ರ ಏನಾದರೂ ಆಲ್ರೆಡಿ ಬ್ರ್ಯಾಂಡ್ ಕಿಟ್ ಇತ್ತು ಅಂತಂದ್ರೆ ಇಲ್ಲಿ ಬ್ರ್ಯಾಂಡ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿಂದ ನೀವು ನಿಮ್ಮ ಬ್ರ್ಯಾಂಡ್ ಕಿಟ್ಗಳನ್ನು ಆ್ಯಡ್ ಮಾಡ್ಬೋದು. ಥರ್ಡ್ ಬಂದ್ಬಿಟ್ಟು ರೀಸೆಂಟ್ ಡಿಸೈನ್ ಮೇಲೆ ಕ್ಲಿಕ್ ಮಾಡ್ಬೋದು. ರೀಸೆಂಟ್ ಡಿಸೈನ್ ಅಂದರೆ ನೀವು ಆಲ್ರೆಡಿ ಕ್ಯಾನ್ವಾವನ್ನು ಯೂಸ್ ಮಾಡಿ ರೀಸೆಂಟ್ ಯಾವುದಾದ್ರೂ ಡಿಸೈನನ್ನು ಮಾಡಿದ್ರಿ ಅಂತಂದರೆ ಆ ಪರ್ಟಿಕ್ಯುಲರ್ ಕ್ಯಾನ್ವಾ ಅಕೌಂಟ್ ಒಳಗಡೆ ಅದೆಲ್ಲ ಇಲ್ಲಿ ಇರ್ತೈತಿ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದಷ್ಟೇ ಅಲ್ಲದೆ ನೀವು ಇಲ್ಲಿ ಪ್ರಿವ್ಯೂ ಔಟ್ಲೈನ್ ಅಂತ ಒಂದು ಬಟನ್ ಐತಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಈ 10 ಸ್ಲೈಡ್ಸ್ ಒಳಗಡೆ ಏನೆಲ್ಲ ಡೀಟೇಲ್ಸ್ ಇದು ಆ್ಯಡ್ ಮಾಡ್ತೈತಿ ಅಂತೇಳಿ ಇಲ್ಲಿ ಒಂದು ಔಟ್ಲೈನ್ ಅನ್ನ ಕೊಡ್ತೈತಿ. ಇದನ್ನು ಕೂಡ ನೀವು ಇಲ್ಲಿಂದ ವೆರಿಫೈ ಮಾಡ್ಬೋದು. ಬೇಕು ಅಂದ್ರೆ ಇದನ್ನ ಇಲ್ಲಿ ಚೇಂಜ್ ಮಾಡ್ಬೋದು. ಇಲ್ಲಿ ನೀವು ಪ್ರಾಂಪ್ಟ್ ಅನ್ನ ಕೊಟ್ಬಿಟ್ಟೆ ನಿಮ್ಗೆ ಯಾವ್ದಾದ್ರು ಸ್ಲೈಡ್ ಒಳಗಡೆ ಚೇಂಜಸ್ ಮಾಡಬೇಕಿತ್ತು ಅಂತಂದ್ರೆ. ಸೊ ನಾ ಇವಾಗ ಮತ್ತೆ ಇದನ್ನ ಕ್ಲೋಸ್ ಮಾಡ್ತೇನೆ, ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತೇನೆ. ಇವಾಗ ಇಲ್ಲಿ ಜನರೇಟ್ ಅಂತ ಐತಿ. ಇವಾಗ ನಾ ಇಲ್ಲಿ ಸರ್ಪ್ರೈಸ್ ಮೀ ಅಂತ ಚೂಸ್ ಮಾಡಿ ಜನ್ರೇಟ್ ಅಂತ ಕೊಡ್ತಾನೆ. ಜನ್ರೇಟ್ ಅಂತ ಕೊಟ್ಟ ತಕ್ಷಣ ಇದೇನು ಮಾಡ್ತೈತಿ, 1 ನಿಮಿಷದ ತನಕ ಟೈಮ್ ತೊಗೊಳ್ತೈತಿ, ಅಪ್ ಟು 1 ಮಿನಿಟ್. ಆಮೇಲೆ ನಮಗೊಂದು PPT ಪ್ರೆಸೆಂಟೇಷನನ್ನು ರೆಡಿ ಮಾಡ್ತೈತಿ. ಇಟ್ ವಾಸ್ ಸೋ ಕ್ವಿಕ್. ಆ್ಯಕ್ಚುಲಿ 1 ಮಿನಿಟ್ ಕೂಡ ಅಲ್ಲ, ವಿತಿನ್ ಅ ಫ್ಯೂ ಸೆಕೆಂಡ್ಸ್ ಒಳಗಡೆ ಮಾಡೈತಿ. ದಟ್ ಈಸ್ ಸೋ ಪವರ್ಫುಲ್. ಸೊ ಇದನ್ನ ಇವಾಗ ಎಡಿಟ್ ಯಾವ ಥರ ಮಾಡೋದ, ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ಇಲ್ಲಿ ರೈಟ್ ಕ್ಲಿಕ್ ಎರೋ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಇದನ್ನು ಚೆಕ್ ಕೂಡ ಮಾಡ್ಬೋದು. ಈ ಥರ ರೈಟ್ ಚೆನ್ನಾಗಿ ಬಂದೈತೋ ಇಲ್ಲೋ ಅಂತ ಹೇಳಿ. ನಿಮ್ಗೆ ಏನಾದರೂ ಚೇಂಜಸ್ ಬೇಕಾಗಿತ್ತು ಅಂತಂದ್ರೆ ಮತ್ತೆ ಇಲ್ಲಿ ನೀವು ಪ್ರಾಂಪ್ಟ್ ಅನ್ನ ಬರ್ದ ಇದಕ್ಕೆ ಚೇಂಜಸ್ ಮಾಡು ಅಂತ ಕೂಡ ಹೇಳ್ಬೋದು. ಇವಾಗ ಇದನ್ನ ಎಡಿಟ್ ಯಾವ ಥರ ಮಾಡೋದ, ಇಟ್ ಈಸ್ ವೆರಿ ಈಸಿ. ಇಲ್ಲಿ ಎಡಿಟ್ ಇನ್ ಕ್ಯಾನ್ವಾ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಇದು ಕ್ಯಾನ್ವಾ ಒಳಗಡೆ ಈ PPT ಪ್ರೆಸೆಂಟೇಷನ್ ಅನ್ನ ಓಪನ್ ಮಾಡ್ತೈತಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್, ನೀವಿಲ್ಲಿ ಇದು ನಿಮ್ಗೆ ಯಾವ ಥರ ಬೇಕು ಅದು ಆ ಥರ ಎಡಿಟ್ ಕೂಡ ಮಾಡ್ಬೋದು. ಇಲ್ಲಿ ಪ್ರೆಸೆಂಟೆಡ್ ಬೈ ಅಂತ ಐತಿ, ಇಲ್ಲಿ ನೇಮ್ ಇಲ್ಲ ರೈಟ್. ಸೊ ನಾ ಇಲ್ಲಿ ನೇಮನ್ನು ಹಾಕ್ತಾನೆ ರೈಟ್, ರಾಜ್ವೀರ್ AI ಸ್ಟುಡಿಯೋ. ಸೊ ಈ ಥರ ನಾವು ಎಡಿಟನ್ನು ಮಾಡ್ಬೋದು. ಬೇಕು ಅಂತಂದರೆ ಇಲ್ಲಿ ಎಲಿಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಬಿಟ್ಕಾಯಿನ್ ಐಕಾನ್ ಐತಲ್ಲ, ಇದನ್ನು ನಾನು ಇಲ್ಲಿ ಇವಾಗ ಆ್ಯಡ್ ಮಾಡ್ತಾ ಇದ್ದೇನೆ. ಐ ನೋ ಇಟ್ ಇಸ್ ಇರ್ರಿಲೆವೆಂಟ್, ನಾನು ನಿಮ್ಗೆ ಜಸ್ಟ್ ತೋರಿಸ್ತಾ ಇದ್ದೇನೆ. ದಿಸ್ ಕ್ಯಾನ್ ಬಿ ಡನ್. ನೀವು ಬೇಕು ಅಂತಂದರೆ ಇಲ್ಲಿ ಸರ್ಚ್ ಮಾಡ್ಬೋದು ರೈಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಮತ್ತೆ ಗ್ರಾಫಿಕ್ಸ್ ಬರ್ತಾವೆ. ಗ್ರಾಫಿಕ್ಸ್ ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಗೆ ಯಾವುದಾದ್ರೂ ಲೈಕ್ ಆಯಿತು ಅಂತಂದ್ರೆ ಅದನ್ನು ಈ ಥರ ಕ್ಲಿಕ್ ಮಾಡಿ ಇಲ್ಲಿ ಇದನ್ನು ಆ್ಯಡ್ ಮಾಡ್ಬೋದಾ. ಟೆಕ್ಸ್ಟ್ ಒಳಗಡೆ ಏನಾದರೂ ಚೇಂಜಸ್ ಬೇಕಾಗಿತ್ತು ಅಂತಂದರೆ ಇದನ್ನು ಈ ಥರ ಡಬಲ್ ಕ್ಲಿಕ್ ಮಾಡಿ ಇದನ್ನು ಚೇಂಜಸ್ ಮಾಡ್ಬೋದಾ. ಇದರ ಫಾಂಟ್ ಸೈಜನ್ನು ಹೆಚ್ಚು ಕಡಿಮೆ ಮಾಡ್ಬೋದು. ಆಮೇಲೆ ಇಲ್ಲಿಂದ ನೀವು ಫಾಂಟ್ಸನ್ನು ಸೆಲೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಆ್ಯಂಟನನ್ನು ಯೂಸ್ ಮಾಡ್ತೇನೆ. ಆ್ಯಂಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ್ಯಂಟನ್ ಇಲ್ಲಿ ಅಪ್ಲೈ ಆಯಿತು. ಸೊ ಮೇಕ್ ಶೂರ್ ನೀವೇನಾದರೂ ಫ್ರೀ ವರ್ಷನನ್ನು ಯೂಸ್ ಮಾಡ್ತಾ ಇದ್ರಿ ಅಂತಂದರೆ ನೀವು ಯಾವುದೇ ಎಲಿಮೆಂಟ್ಸ್ ಅಥವಾ ಟೆಕ್ಸ್ಟನ್ನು ಯೂಸ್ ಮಾಡ್ತಾರಲ್ಲ, ಫಾಂಟನ್ನು ಯೂಸ್ ಮಾಡ್ತಾರಲ್ಲ, ಅವು ಕೂಡ ಫ್ರೀ ಆಗಿರೋದನ್ನು ಮಾತ್ರ ಯೂಸ್ ಮಾಡಿರಿ. ಪೇಡ್ ಯೂಸ್ ಮಾಡಿದ್ರಿ ಅಂತಂದರೆ ಇದು ನಿಮಗೆ ಡೌನ್ಲೋಡ್ ಮಾಡಲಿಕ್ಕೆ ಆಪ್ಷನ್ ಕೊಡೋದಿಲ್ಲ ಫ್ರೀ ಒಳಗಡೆ. ಸೊ ಇವಾಗ ಈ ಒಂದು ಪ್ರೆಸೆಂಟೇಷನ್ ಏನೈತಲ್ಲ ಇದನ್ನು ನಾ ಇಲ್ಲಿ ಏನು ಮಾಡ್ತೇನೆ ಅಂತಂದರೆ ಒಂದ್ಸರಿ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಶೇರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಇದಾವೆ. ಡೈರೆಕ್ಟ್ ಆಗಿ ಡೌನ್ಲೋಡ್ ಅಂತ ಕೊಟ್ರಿ ಅಂತಂದ್ರೆ ಇದು ಡೈರೆಕ್ಟ್ ನಿಮ್ಗೆ ಇಲ್ಲಿ PDF ಅನ್ನ ಸೆಲೆಕ್ಟ್ ಮಾಡ್ತೈತಿ. ಇಲ್ಲಿಂದ ನೀವು ಚೇಂಜಸ್ ಅನ್ನ ಕೂಡ ಮಾಡ್ಬೋದು. ಲೈಕ್ PPT ಪ್ರೆಸೆಂಟೇಷನ್ ಮಾಡ್ಬೋದು, PPTX ಮಾಡ್ಬೋದು. ಸೊ ನಾ ಇಲ್ಲಿ ಏನ್ ಮಾಡ್ತೇನೆ ಅಂತಂದ್ರೆ PPTX ಅಂತ ಸೆಲೆಕ್ಟ್ ಮಾಡ್ತೇನೆ PPT ಪ್ರೆಸೆಂಟೇಷನ್ ಒಳಗಡೆ. ಆಮೇಲೆ ಇಲ್ಲಿ ಜಸ್ಟ್ ಡೌನ್ಲೋಡ್ ಅಂತ ಕೊಡ್ತೇನೆ. ಡೌನ್ಲೋಡ್ ಅಂತ ಕೊಟ್ಟ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು ಇದು ಡೈರೆಕ್ಟ್ಲಿ ಇಲ್ಲಿ ಡೌನ್ಲೋಡ್ ಆಗ್ಲಿಕ್ಕೆ ಶುರು ಆಗೈತಿ. ಒಂದ್ಸರಿ ಇದು ರೆಡಿ ಆದ್ಮೇಲೆ ಡೌನ್ಲೋಡ್ ಆಗ್ತೈತಿ. ಇದೇ ತರ ನೀವು ChatGPT ಒಳಗಡೆ ಕ್ಯಾನ್ವಾನ ಯೂಸ್ ಮಾಡಿ ಇಮೇಜಸ್ ಅನ್ನ ಕ್ರಿಯೇಟ್ ಮಾಡ್ಬೋದಾ, ಎಡಿಟ್ ಮಾಡ್ಬೋದಾ, ಥಂಬ್ನೇಲ್ಸ್ ಗಳನ್ನ ಕೂಡ ಕ್ರಿಯೇಟ್ ಮಾಡ್ಬೋದಾ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತು ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮಗೆ ಸಿಂಪಲ್ ಕನ್ನಡದೊಳಗಡೆ ರೆಗ್ಯುಲರ್ ಆಗಿ ಪ್ರಾಕ್ಟಿಕಲ್ AI ಟೂಲ್ಸ್, AI ಟ್ಯುಟೋರಿಯಲ್ಸ್, ಆಮೇಲೆ AI ಅಪ್ಡೇಟ್ಸ್ಗಳನ್ನು ತೊಗೊಂಡು ಬರ್ತಾ ಇರ್ತಾನೆ. ಆ್ಯಂಡ್ ಅನದರ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ, ಅಪ್ಡೇಟ್ಸ್ ಆಗ್ತಾ ಇದಾವ ಅಂತ ಹೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಕೂಡ ಜಾಯಿನ್ ಆಗ್ರಿ. ಅಲ್ಲಿ ನಾನು ನಿಮಗೆ ರೆಗ್ಯುಲರ್ಲಿ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತೇನೆ. ಲೈಕ್ ಪ್ರಾಂಪ್ಟ್ಸ್, ಸ್ಟೆಪ್ಸ್, ಟ್ರಿಕ್ಸ್ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್. ಇದ್ರ ಲಿಂಕ್ ಅನ್ನ ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯಿನ್ ಆಗ್ಬಹುದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, ಆಮೇಲೆ AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.